ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಇಲ್ಲಿ ನೋಡ್ತಿರ್ಬೋದು ಈ ತೆಂಗಿನ ಗಿಡದ ಎಲೆಗಳ ಮೇಲೆ ಬ್ಲಾಕ್ ಪ್ಯಾಚಸ್ ಥರ ಆಗೈತೆ. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ಒಂದು ವೀಡಿಯೋ ನೋಡ್ತಿದ್ದೆ. ಇದು ಏನಪ್ಪ ಅಂದರೆ ಫಂಗಲ್ ಇನ್ಫೆಕ್ಷನ್ ಥರ ಆಗಿರೋದು, ಫ್ಲೈಯಿಂಗ್ ಇನ್ಸೆಕ್ಟ್ಸಿಂದ ಇದು ಈ ಥರ ಆಗಿರೋದು. ಅಷ್ಟು ಒಂದು ಗರಿಲಿತ್ತು, ಇವಾಗ ನೋಡಿದ್ರೆ ಎಲ್ಲ ಗರಿಗೂ ಸ್ಪ್ರೆಡ್ ಆಗಿಬಿಟ್ಟೈತೆ. ದೊಡ್ಡ ಮರ ಇದ್ದಾಗ ಅದು ಏನೂ ಆಗಲ್ಲ, ಯಾಕಂದರೆ ಫೋಟೋಸಿಂಥೆಸಿಸ್ಗೆಲ್ಲ ಏನೂ ಪ್ರಾಬ್ಲಮ್ಸ್ ಆಗಲ್ಲ, ಮೇಜರ್ ಪ್ರಾಬ್ಲಮ್ ಆಗಲ್ಲ. ಬಟ್ ಇದನ್ನು ಚಿಕ್ಕ ಗಿಡ ಅಲ್ವಾ, ಎಲ್ಲ ಗರಿಗಳಿಗೂ ಸ್ಪ್ರೆಡ್ ಆಗಿಬಿಟ್ಟೈತೆ. ಇವಾಗ ಏನಪ್ಪ ಆಗುತ್ತೆ ಅಂದರೆ ಫೋಟೋಸಿಂಥೆಸಿಸ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಗಿಡಗಳು ಬೆಳೆಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಬರೀ ಒಂದು ಗರಿಯಲ್ಲಿ ಎಷ್ಟೊಂದು ಫ್ಲೈಯಿಂಗ್ ಇನ್ಸೆಕ್ಟ್ ಕೂತೈತೆ ಅಂತ, ವೈಟ್ ಕಲರು. ಅದೆಲ್ಲ ಒಂದೇ ಕಡೆ ಕಾನ್ಸ್ಟೆಂಟಾಗಿ ಕೂತ್ಬಿಟ್ಟೈತೆ ನೋಡಿ. ಇಲ್ಲೆಲ್ಲ ಮೂವ್ ಆಗ್ತೈತೆ ನೋಡಿ, ಒಂದು ಎರಡು ಮೂವ್ ಆಗ್ತಾವೆ. ಇದು ಏನು ಮಾಡುತ್ತಪ್ಪ ಅಂದರೆ ಈ ಥರ ಗರಿ ಹಿಂದ್ಗಡೆ ಬಂದು ಕೂತ್ಬಿಟ್ಟು ಎಲೆನ ಕಚ್ಚುತ್ತೆ. ಆ ಎಲೆನ ಕಚ್ಚಿದಾಗ ಇಲ್ಲಿ ಫ್ರಂಟಲ್ಲಿ ಈ ಥರ ಬ್ಲಾಕ್ ಆಗುತ್ತೆ. ತೆಂಗಿನ ಗಿಡ ಬೆಳಿತಿರೋ ರೈತ ಬಾಂಧವರಿದ್ರೆ ಇದಕ್ಕೆ ಏನು ಕಂಟ್ರೋಲಿಂಗ್ ಮೆಜರ್ಸು, ನ್ಯಾಚುರಲಾಗಿ ಏನನ್ನ ಸ್ಪ್ರೇ ಮಾಡಿದ್ರೆ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ, ಆ ಥರ ಏನಾದ್ರು ಕಂಟ್ರೋಲಿಂಗ್ ಮೆಜರ್ಸ್ ಇದ್ದರೆ ಕಮೆಂಟ್ ಮಾಡಿ ವೀಡಿಯೋಗೆ. ನನಗೂ ಹೆಲ್ಪ್ ಆಗುತ್ತೆ ಮತ್ತು ವೀಡಿಯೋ ನೋಡ್ತಿರೋ ಬೇರೆ ರೈತರುಗಳಿಗೂ ಹೆಲ್ಪ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ವೀಡಿಯೋದಲ್ಲಿ ಹೇಳ್ತಿರೋ 10,000 ppm ಇರೋ ಬೇವಿನ ಎಣ್ಣೆನ ತಂದು ಹೊಡಿದ್ರೆ ಕಂಟ್ರೋಲಿಗೆ ಬರುತ್ತೆ ಅಂತ. ಅದು ಬಿಟ್ಟು ಬೇರೆ ಏನಾದರೂ ಕಂಟ್ರೋಲಿಂಗ್ ಮೆಜರ್ಸ್ ಇದ್ದರೆ ವೀಡಿಯೋ ಕಮೆಂಟ್ ಮಾಡಿ. ಇದೇ ಥರ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಹಾಕ್ತಿರ್ತೀನಿ. ಇನ್ನೂ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.